ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಫಿಕ್ಸ್ ಅದು. ಸೋಮವಾರ ಸಂಜೆ ರಿಟರ್ನ್ ಬರೋದು. ಇವಾಗ ಬಂದಿದ್ದೀವಿ ಊಟದ ಹಾಲಲ್ಲಿ. ಏನಣ್ಣ ಸ್ಪೆಷಲ್ ನಿಮ್ದ್ರಲ್ಲಿ? ಸರ್ ಬಾದಾಮಿ ಆಲೂ ಸಮೋಸ, ಚಿಕನ್ ರೋಲ್ ಚಿಕನ್ ಸಮೋಸ. ಸೊ ಮಾದಪ್ಪನ ಬೆಟ್ಟಕ್ಕೆ ಹೋಯ್ತಾರ ಕಾರಣ ಇವಾಗ ಚಿಕನ್ ಎಲ್ಲ ತಿನ್ನಕ್ಕೆ ಹೋಗಲ್ಲ. ಇದೇನು ಜ್ಯೂಸ್ ಸ್ಪೆಷಲ್ ಅಂದ್ಬಿಟ್ಟು ನಮ್ಮ ಹುಡುಗ ಹೇಳ್ದ. ಏನು ಸರ್ ಬಾದಾಮಿ ಆಲೂ ಸರ್ ಇದು ಎಲ್ಲ ಕುಡಿಬೋದು, ಬೆಟ್ಟಕ್ಕೆ ಹೋಗುವಾಗ ಕುಡಿಬೋದು, ಇಲ್ಲ ಕುಡಿಬೋದು. ಕುಡಿತಾನಲ್ಲ ಅಲ್ಲಿ ಮನುಷ್ಯ ಅವ್ನಿಗೆ ತೋರ್ಸೋವನ್ನ ಬಿಟ್ಬಿಟ್ಟು ಕುಡಿತಾನ. ನಮ್ಮ ಬಾಯ್ ಏನೋ ಒಳ್ಳೇದು ಅಂದ್ಬಿಟ್ರು ಒಳ್ಳೇದು ನಮ್ದೆಲ್ಲ ಕುಡಿಬೇಕಂತ. ಇದೆಲ್ಲ ಸ್ವೀಟ್ ಇರುತ್ತೆ, ಎಲ್ಲ ವೆಜ್ ಇರುತ್ತೆ. ಇದು ಸ್ವೀಟ್ಸು, ಮಿಲ್ಕ್ ಕೇಕು ಮತ್ತು ಮೈಸೂರು ಪಾಕು. ಸರ್ ಇಲ್ಲ ಸರ್ 11:30 11 ಗಂಟೆ ಅಷ್ಟೇ ಮಿನಿಮಮ್ 11 ಗಂಟೆ ಅಲ್ಲ. ಮುಂಚೆ ಎಲ್ಲ ಓಪನ್ ಇರ್ತೀವಿ. ಕರೋನಾ ಲಾಕ್ಡೌನ್ ಅಂತ ಮುಂಚೆ ಆದಮೇಲೆ 11 ಗಂಟೆ ಆಗಿದೆ. ಸರಿ ತಗೊಂಡ್ರಣ, ನಮಗೊಂದು ಕಪ್ ಹೇಳ್ತೀರಾ? ಏನ ಅವ್ರವ್ರ ದುಡ್ಡಲ್ಲೇ ಕುಡಿಬೇಕಂತ ಇನ್ನೂ ಒಳ್ಳೇದಂತೆ. ಕಂಡೋರ್ ದುಡ್ಡಲ್ಲಿ ಕುಡಿದ್ರೆ ಬೇಗ ಜೀರ್ಣ ಆಗತ್ತಂತೆ. ಏನು ಹೇಳಿ? ಟೀ ಬ್ರೇಕ್ ಮುಗೀತು, ಹೋಯ್ತಾ ಇದೀವಿ ಮತ್ತೆ ಎಲ್ಲ ಬ್ಯಾಕ್ ಟು ಜರ್ನಿ. ಸೊ ಜರ್ನಿಗೆ ಹೋಗೋದ ಮತ್ತೆ ಮಾದಪ್ಪನ ಬೆಟ್ಟದಲ್ಲಿ ಮೀಟ್ ಆಗೋದ. ಸೆಂಟ್ರಲ್ಲಿ ನಾವು ಹೋದ ವರ್ಷ ಹೋದಾಗ ಡ್ಯಾನ್ಸ್ ಮಾಡಿದ್ವಲ್ಲ ನಾನು ನೀನು, ಅದು ಬೈಟ್ ಐತೆ ಇನ್ಸ್ಟಾದಲ್ಲ. ಆ ಜಾಗದಲ್ಲಿ ನಿಲ್ಲಿಸ್ತೀವಿ, ತಿರ್ಗಾ ಅದೇ ಸ್ಟೆಪ್. ಸೊ ಇವಾಗ ಬತ್ತಾ ಆನ್ ದಿ ವೇ ಸಿಗೋ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇದ್ವಿ. ಸೊ ಚೆನ್ನಾಗೈತೆ ಪ್ಲೇಸು, ಒಂದು ವ್ಯೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ. ಸಕ್ಕದಾಗೈತೆ, ಪ್ರಶಾಂತವಾಗೈತೆ. ಇದು ನಿಮ್ಮೂರು ಈ ಊರಲ್ಲ, ಕನಸಿನಲ್ಲಿರೋ ಬರೋ ಊರಲ್ಲ, ನಮ್ಮೂರು. ಇದ್ರದ್ದು ಪ್ರಭಾವ ನೋಡ್ರಿ. ಇಷ್ಟು ಪ್ರಶಾಂತವಾಗಿರೋ ಪ್ಲೇಸಲ್ಲಿ ಒಬ್ಬನೇ ರಾಜ ಮಲ್ಗೋನೆ. ಹೆಂಗೆ ಮಲ್ಗೋನೆ? ಹೆಂಗಿಲ್ಲಿ ಚೆನ್ನಾಗಿ ಮಲ್ಗೋದವ್ರೆ. ಏನಪ್ಪ ಏನೋ ಕತೆ ಹೇಳ್ತಾನೆ ಕೇಳ್ರಿ. ಹೇಳೋ ಮಗ ಕತೆ. ಅದೇನೋ ಸ್ಮೋಕ್ ಆಗಬೇಕು, ಚೆನ್ನಾಗಿರೋದು ಜಾಗ, ಚೆನ್ನಾಗಿರೋದಕ್ಕೆ ದೇವಸ್ಥಾನ ಕಟ್ಟಿರೋದು ಅಲ್ಲ. ಏನು ಆಗಲಿ, ಏನೋ ಕೈ ರೈಸ್ ಆಗಬೇಕು, ಸ್ಮೋಕ್ ಆಗಬೇಕು. ಹೇಳು, ಯಾವುದೋ ಭೂತದ ಕತೆ ಹೇಳ್ತಿದ್ಯಲ್ಲ. ದೇವಸ್ಥಾನದ ಹತ್ರ ಹಂಗೆಲ್ಲ ಮಾತಾಡೋದು. ಅಯ್ಯೋ ಇಷ್ಟ ಗಂಟ ಕತೆ ಹೊಡಿತಿದ್ದ. ಈಗ ಅದೇನಪ್ಪ ಏನೋ ಹೇಳ್ದ. ಬಟ್ ಪ್ಲೇಸ್ ಮಾತ್ರ ಮಸ್ತಾಗೈತೆ. ವ್ಯೂ ನಿಮಗೆ ನೈಟ್ ಇಲ್ಲಿ ಕಾಣಿಸ್ತಾ ಇಲ್ವ ನಮ್ಮ ಕಾಣಿಸ್ತಾ ಇಲ್ವದೆ ಕರೆಕ್ಟಾಗಿ. ಸೊ ಪ್ರಾಬ್ಲಮ್ ಇಲ್ಲ. ನಮ್ಮ ಹುಡುಗರು ನೈಟ್ ಹೊತ್ತಲ್ಲೂ ಹೆಲ್ಪಿಂಗ್ ನೇಚರು. ಪಾಪ ಯಾರೋ ಬಣ್ಣ ಈ ಗಾರ್ಡ್ ಅವನಿಂದ ಏನೂ ಇಲ್ಲ ರೋಡಲ್ಲಿ. ಆ ಜಾಗದಲ್ಲೂ ಪಾಪ ಪೆಟ್ರೋಲ್ ಖಾಲಿ ಹಾಕ್ಬಿಟ್ಟು ನೋಡ್ಕೊಂಡು ಹೋಯ್ತಿದ್ರು. ನಮ್ಮ ಮೈಕ್ಲು ಅವ್ರನ್ನೂ ಕರ್ಕೊಂಡು ಹೋಯ್ತಾ ಇದೀವಿ ಇವಾಗ. ಲವ್ ಯು ಮಚಾಸ್. ಅಣ್ಣ ಬರ್ತೀರಾ? ಒಂಚೂರು ಟಾರ್ಚ್ ಹಿಂಗ್ಸು ಅಂದ್ಬಿಟ್ಟು ಪಾರ್ಟಿ ಕೇಳಿದ್ರೆ ಕೊಡಿಸ್ಬಿಡೋದು. ಅದು ಸಿಂಗಲ್ ಆಗಿರೋನೇ ನೋಡಲಿ ಹೆಂಗೆ ಟೀ ಲೋಟ ಆಯ್ತು. ಸರ್ ನೋಡಿ ಸರ್, ಏನೋ ಟೀ ತಂದ. ಎಂಟು ಚೆನ್ನಾಗಿತ್ತು. ಈಗ ಮುಚ್ಕ ಮನಗೋಗ್ರಿ. ಎಂಟು ಚೆನ್ನಾಗಿ. ಹಾಂ ನೀವು ಕಂಟಿನ್ಯೂ ಮಾಡಿ ಸರ್. ಏನೇನು ಕೇಳ್ದೆ ಹೇಳಿ? ಕೇಳಿದ್ರೆ ನೀವು 2 ಟ್ವಿನ್ಸ್ಗೆ 2 ಪಾರ್ಟಿ ಅಂದರೆ. ಹಾಂ ಒಂದ್ಗೆ ನೋಡಿ, ರೇವಣ್ಣ ಅವ್ರ ಹತ್ರ 2,000 ಪಾರ್ಟಿ ಕೇಳೋಕ್ಕಾಯ್ತದ? ಕಡಿಮೆ ಇದೆ ಇದು ಲಾಸ್ಟ್. ಗೈಸ್ ಚಾಯ್. ಸೊ ಡಿಲೀಟ್ ಆಗಿದ್ದು ಅಕೌಂಟ್ ಮತ್ತೆ ಬಂದೈತೆ. ಈ ಡಿಲೀಟೆಡ್ ಅಕೌಂಟ್ನೇ ಹೇಳಿದ್ ನಾನು. ಡಿಲೀಟ್ ಆಗ್ಬಿಟ್ಟು ಬರ್ತಾ ಇಲ್ಲ ಕಂಡೋರ್ ಹೋದಲ್ಲಿ ಉಂಡ ಅಂದ್ಬಿಟ್ಟು ಬೈತಾವ್ರ. ಅವಾಗ್ಲಿಂದ ಏನು ದೋಸೆ ಮೇಲೆ ತುಪ್ಪ ಹೋದ್ರಂತ ಏನಲ್ಲ ಮಾಡೋರ್ ಮದುವೆ ಹೊಂಟೋಗ್ಬಿಟ್ರಿ ನಿಮ್ 4 ಜನ. ಏನ್ ಉದ್ದಾರ ಅವ ಕರ್ದ್ಬಿಟ್ಟು ಅಣ್ಣ ಅನ್ನ ಹಾಕು. ಇರೋದ್ ನೋಡ್ರ ಕೋತಿ ಇಲ್ಲಿ ಸುಂಡ ಇದ್ದಂಗ ಸೇರನ ಉಂಟಾನೆ. ಸೊ ಇನ್ನೊಂದ್ಸತಿ ಕಾಫಿ ಕುಡಿಯೋವ, ಟೀ ಕುಡಿಯೋದ ಅಂತ ನಿಲ್ಸಿದೀವಿ. ನೆಕ್ಸ್ಟ್ ಮತ್ತೆ ಹೋಗ್ಬೇಕು, ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದ ಅಂತ. ಬೆಳಗ್ಗೆ ಏನೇನೋ ಪ್ಲಾನ್ ಆಗ್ತಾವನೆ. ಹೇಳಿ ಏನ್ ಮಾಡ್ತಾ ಇದ್ದೀರಾ? ಕನ್ನಡಿಗ ನಿಮ್ಮ ಅಭಿಮಾನಿ ಮತ್ತೆ ಟೀ ಕುಡಿಯೋವೆ ಅಂತ ನಿಲ್ಸಿದೀವಿ. ಸೊ ನೋಡೋದ ಇನ್ನೊಂದ್ಸತಿ ಟೀ ಕುಡಿದ್ಬಿಟ್ಟು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ ಮಚ್ಚ? ಎಷ್ಟು ಕಿಲೋಮೀಟರ್ ಐತೆ ಅಲ್ಲಿಂದ? ಐತೆ. ಓ ನನ್ಗೇನು 70 ಕಿಲೋಮೀಟರ್.
62 ಕಿಲೋಮೀಟರ್ ಇನ್ನ 62 ಕಿಲೋಮೀಟರ್ ಐತೆ. ಇಲ್ಲಿ ಹೋಗದ ಸೊ ಮಾಡೋದ ಇಲ್ಲಿಂದ ಹಿಂಗ್ ಹೋಯ್ತಾವಿ, ಹಿಂಗೆ ಹೊಂಟೋರ ಬಂದಳ್ಳಿಗೆ ಹೊಂಟೋಯ್ತೇವೆ. ಈ ತರ ನೈಟ್ ಶಿಫ್ಟು ನೈಟ್ ಡ್ಯೂಟಿನ ನೈಟ್ ಶಿಫ್ಟ್ ಗೊತ್ತಾಯ್ತಾ ಇಲ್ಲ. ಈ ಊರ್ನ ಹೋಗವಿಲ್ಲ, ಶಾಗ ಚೆನ್ನಾಗೈತೆ. ಆಮೇಲೆ ಬೇರೆಯವರೆಲ್ಲ ಏನು ಅನ್ಕೊಂಡ್ಬಿಟ್ಟಾರು, ಬರೀ ಶಾಗ ಅಂತ ಊರದು. ಸೊ ಇವರೆಲ್ಲ ಏನೋ ಡಿಸ್ಕಷನ್ ಮಾಡ್ತವ್ರೆ ನಾಳೆ ಏನೇನ್ ಮಾಡ್ಬೇಕು ಅನ್ಕೊಂಡು. ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ನೋಡೋದ ಇನ್ನು ಎಷ್ಟೊತ್ತಾಯ್ತಿದೆ ಇಲ್ಲೇ ಅಂತ. ಕೋಣ ಇದ್ರೆ ನಮ್ಮ ಹುಡುಗರು ಪಾಪ ಹೋಗ್ಬೇಕಾರೆ ಯಾರ್ದೋ ಗಾಡೀಲಿ ಚೈನ್ಸ್ ಪ್ಯಾಕೆಟ್ ಕಳ್ದು ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಅದನ್ನು ಫಿಟ್ ಮಾಡ್ತಾವ್ರೆ. ಲೋ ಮಚ್ಚ ಇಲ್ಲ ಮಚ್ಚ ಹೋಗ್ಬಿಟ್ಟೈತೆ ಬಿದೋಗೈತೆ ಅನ್ಕೋತೀನಿ. ಬಿಡು ಕೊಟ್ಬಿಡು ಅವ್ರಿಗೆ. ಅಣ್ಣ ನಿಧಾನಕ್ಕೆ ಹೋಗೋಣ. ಫುಲ್ ಲೂಸ್ ಆಗ್ಬಿಟ್ಟೈತೆ ಚೈನ್ಸ್ ಪ್ಯಾಕೆಟ್. ಇಲ್ಲಿ ಪ್ಯಾಕೆಟ್ ಲೂಸ್ ಆಗ್ಬಿಡೈತೆ. ಸ್ಟಾರ್ಟ್ ಮಾಡ್ಬಿಟ್ಟು ನೋಡೋಣ ಒಂಚೂರು ನಿಧಾನಕ್ಕೆ. ಇಲ್ಲ ಫುಲ್ ಲೂಸ್ ಆಗ್ಬಿಟ್ಟೈತೆ ಇದು. ಅಲ್ಲಿ ಕಟ್ ಮಾಡಕ್ಕೆ ಫುಲ್ ಚೈನ್ ತೆಗಿಬೇಕು. ಅಣ್ಣ 10ನೇ ನಂಬರ್ ಸ್ಪ್ಯಾನ್ ಐತೆ ಅಣ್ಣ. 10ನೇ ನಂಬರ್ ತೆಗೋಣ. 10ನೇ ನಂಬರ್ ಸ್ಪ್ಯಾನರ್ಗೆ ಗ್ಯಾರೇಜ್ ಈಗ ಚೈನ್ ತೆಗೆದ್ಬಿಟ್ಟು ಮಾಡಕ್ ಆಗಲ್ಲ ಮಗ. ಅದನ್ನ ಬೋಲ್ಟ್ ಟೈಟ್ ಮಾಡೋ ಸಾಕು. ಅಲ್ಲ ಕಡೆ ಹಾಕರ್ಸ 1 ಗಂಟೆ ರಾತ್ರಿ 10ನೇ ಸ್ಪ್ಯಾನರು 12 ಸ್ಪ್ಯಾನರು. ಇಲ್ಲ ಫುಲ್ ಲೂಸ್ ಆಗ್ಬಿಡೈತೆ ಮಚ್ಚ. ಮಗ ನನ್ ಗಾಡಿ ತೆಗಿ, ನಿನ್ ಗಾಡಿ ಟೂರ್ಸ್ ಐತಲ್ಲ ಅಣ್ಣ. ನಿಧಾನಕ್ಕೆ ಓಡ್ಸೋಣ, ಏನಿಲ್ಲ ನಿಧಾನಕ್ಕೆ ಹೋಗಿ. ಇಲ್ಲಾಂದ್ರೆ ಆಫ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬಿಟ್ಟು ಕ್ಲಚ್ ಹಿಡ್ಬಿಡ್ಬೇಡಿ. ಒಂದೇ ಸಮ ಬಿಟ್ಬಿಟ್ಟು ಕ್ಲಚ್ ಹಿಡ್ಬಿಡ್ಬೇಡಿ. ಆರಾಮಾಗಿ ಕ್ಲಚ್ ಹಿಡ್ಬೇಡಿ, ನಿಧಾನಕ್ಕೆ ಕೊಡ್ತೀವಿ. ಸ್ಟಾರ್ಟ್ ಮಾಡೋಣ. ಇಲ್ಲೇ ಗೇರ್ ಹಾಕೋಣ. 10ನೇ ಗೇರ್ ಹಾಕೋಣ. ಸ್ವಲ್ಪ ರೇಂಜ್ ಮಾಡೋಣ. ಗೇರ್ ಚೇಂಜ್ ಮಾಡೋ. ಸುಮ್ನೆ ಹಂಗ ಅದ್ರಲ್ಲೇ ಹೊಂಟೋಗ್ಬಿಡ್ರಿ ನಿಧಾನಕ್ಕೆ ಮನೆಗೆ. ಫುಲ್ ಹೋಗ್ಬಿಡೈತೆ ಕಣ. ಲೂಸ್ ಆಗಿ ಹೋಗ್ಬಿಡೈತೆ. ಜಿಗ್ಸ್ಕೊ ಹೋಗ್ಬೇಡ. ಕುರಿ ಮರಿ ಹೋಯ್ತಿಲ್ಲ, ಬಿಳಿ ಕುರಿ. ನಿಧಾನಕ್ಕೆ ಅಣ್ಣ. ನೆಚ್ಚೆ ಮುಟ್ಬೇಡಿ. ಕುಮಾರ ಇವನಂಗೆ ಹೋಗ್ಬೇಡಣ, ಅವನಂಗೆ ಆಕರ್ಸ್ದಂಗೆ ಹೋಗು. ಫೈನಲಿ ತಾಳ್ ಬೆಟ್ಟದ ಹತ್ರ ರೀಚ್ ಆಗಿದ್ದೀವಿ. ಸೊ ಮಾದಪ್ಪನ ಹತ್ರ ಬಂದೋ. ಹೆಂಗ ಅನಿಸ್ತಾ ಇದೆ ರೀ ಗಾಡಿ ಓಡಿಸಿ? ನೈಟ್ ಓಟ ಆಗಿತ್ತು. ಏನ್ ಚೆನ್ನಾಗಿತ್ತು. ಇವು ನಂಗೆ ಬೀಚಿಗೆ ಕರ್ಕೊಂಡೋಗಿರೋ ಚೆನ್ನಾಗಿತ್ತು. ಮಾದಪ್ಪನ ಹತ್ರ ಬಂದಿದ್ದೀವಿ ಅಲ್ವಾ, ಚೆನ್ನಾಗಿರ್ತದೆ. ಇನ್ನೂ ಮಾದಪ್ಪನ ಬೆಟ್ಟಕ್ಕೆ ಬಂದು ಖುಷಿ ಆಗೈತೆ. ನಿಮ್ದಾಗೆ ಒಂದಷ್ಟು ಟ್ರೈನಿಂಗ್ ಮುಗಿಸ್ಕೊ ಬಂದ್ಮೇಲೆ ಹುಡುಗರು ಫೋಟೋಶೂಟ್ ಮಾಡ್ಕೋತವ್ರೆ. ಈ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಲಿಲ್ಲ ನಾವು. ಬೇರೆಯವ್ರ ಗಾಡಿಗಳು ಪ್ರಾಬ್ಲಮ್ ಆಗಿತ್ತು ಪರವಾಗಿಲ್ಲ, ನಮ್ಮ ಗಾಡಿಗಳು ಕೆಲವು ಟೈಮಲ್ಲಿ ಪ್ರಾಬ್ಲಮ್ ಆದರೆ ನಾವು ಅದನ್ನೇ ಫೇಸ್ ಮಾಡಬೇಕಾಗತ್ತೆ. ಸೊ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ, ಯಾಕೆ ಕೆಲವು ಆಕ್ಸಿಡೆಂಟ್ಗಳು ನಡೆಯುತ್ತೆ. ಸೊ ಆ ಟೈಮಲ್ಲಿ ತುಂಬ ಹುಷಾರಾಗಿದ್ದರೆ ತುಂಬ ಹುಷಾರಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡ್ರಿ. ನೆಕ್ಸ್ಟು ಮಾದಪ್ಪನ ಬೆಟ್ಟದಲ್ಲಿ ಮೀಟ್ ಆಗೋದ, ಅದು ಬೆಳಗ್ಗೆನೇ ಆಗುತ್ತೆ. ಸೊ ಅಲ್ಲೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಈಗ ಅರೌಂಡ್ 2 ಗಂಟೆ ನಾವು ಹೋಗೋಷ್ಟೊಳಗೆ ಮಾದಪ್ಪನ ಬೆಟ್ಟ ಮುಟ್ಟೋಷ್ಟೊಳಗಡೆ 3 ರಿಂದ 4 ಗಂಟೆ ಆಗುತ್ತೆ. 3 ಗಂಟೆ ಆಗುತ್ತೆ ನಾವು ಹೆಂಗೆ ನಿಧಾನಕ್ಕೆ ಹೋಗ್ತೀವಿ ಅಂತಂದರೆ, ಯಾಕೆಂದರೆ ತುಂಬ ನಿಧಾನಕ್ಕೆ ಬಂದಿದ್ದೀವಿ. ನೈಟ್ ಔಟ್ ಅಲ್ವಾ, ಸೊ ಪ್ಲ್ಯಾನ್ ಮಾಡಿದೆ ನೈಟಲ್ಲಿ ನಿಧಾನಕ್ಕೆ ಹೋಗೋಣ ಅಂತ. ಸೊ ತುಂಬ ನಿಧಾನಕ್ಕೆ ಬಂದಿದ್ದೀವಿ. ನಮ್ಮ ಹುಡುಗರು ಇನ್ನೂ ಫೋಟೋಶೂಟ್ ಮಾಡ್ಕೊಂತಾನೆ ಅವ್ರೆ. ಡಿಸೈನ್ ಆಗಿ ಪಿಕ್ಗಳು ತೆಗಿತಾವ್ರೆ. ಹಾಯ್. ಸೊ ನಿಮ್ಗೆ ಇಲ್ಲಿಂದ ಮಾದಪ್ಪಂದು ದೊಡ್ಡದು ವಿಗ್ರಹ ಮಾಡೋರಲ್ಲ, ಸೊ ಅಲ್ಲಿಗೆ ಝೂಮ್ ಆಗ್ತೀನಿ. ಕಾಣಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೈತಲ್ಲ ಅದೇ ಸೇಮ್ ಮಾದಪ್ಪಂದು. ಆ್ಯಕ್ಚುಲಿ ಈಗ ನಾನಿರೋ ಪ್ಲೇಸ್ ಬಂದು ನನ್ನ ಹಿಂದೆ ಏನಲ್ಲಿ ಮೇಲ್ಗಡೆ ಲೈಟ್ ಕಾಣಿಸ್ತೈತೆ. ಆ ಲೈಟ್ ಕಾಣಿಸ್ತಾರ ಜಾಗ ಬಂದು ವೀರಪ್ಪಂದು. ಆಲ್ಮೋಸ್ಟ್ ವೀರಪ್ಪನ್ ಸೀರೀಸ್ಗಳು ಯಾರು ಯೂಟ್ಯೂಬಲ್ಲಿ ನೋಡಿರ್ತೀರೋ ಅವ್ರಿಗೆಲ್ಲ ಈ ಪ್ಲೇಸ್ ಗೊತ್ತಿರುತ್ತೆ. ಸೊ ಇದನ್ನು ಮಾರ್ನಿಂಗ್ ಟೈಮಲ್ಲಿ ತೋರಿಸ್ಬೇಕು, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಏನಂದರೆ ಅದು ಅಲ್ಲಿಂದನೇ ಈ ಕಾಡಲ್ಲೆಲ್ಲರೂ ವೀರಪ್ಪನ ಓಡಾಡ್ತಿದ್ರೆ ಅದನ್ನು ಇನ್ಫಾರ್ಮೇಷನ್ ಕೊಡ್ತೀವಿ, ಇದು ಲೊಕೇಟ್ ಅದು. ಸೊ ಅಲ್ಲಿಂದ ಪೊಲೀಸ್ವರೆಗೆ ಇನ್ಫಾರ್ಮೇಷನ್ ಹೋಯ್ತಿತ್ತು, ಇಂಥ ಕಡೆ ಅವನೇ ವೀರಪ್ಪನು ಅಂತ. ಸೊ
ಸೊ ಆ ಪ್ಲೇಸಲ್ಲಿ ಇದ್ದೀವಿ ಇವಾಗ ನಾವು. ಆ್ಯಕ್ಚುಲಿ ನಾನು ಲಾಸ್ಟು ನನ್ನ ಫ್ರೆಂಡ್ಸ್ಗಳು ಇವ್ರ ಜೊತೆನೇ ಬಂದಾಗ ಇದೇ ಜಾಗದಲ್ಲಿ ಕುಣಿತಿದ್ದೋ. ಸೊ ಅಲ್ಲಿ ಮಾದಪ್ಪನ ದೇವಸ್ಥಾನ ಕಾಣಿಸ್ತೈತೆ ಎಕ್ಸಾಕ್ಟಾಗಿ. ಸೊ ಬನ್ರಿ. ಸೊ ಫೈನಲಿ ಮಾದಪ್ಪನ ದೇವಸ್ಥಾನ ಹತ್ರ ಬಂದು ಎಕ್ಸಾಕ್ಟಾಗಿ ಟೈಮ್ ಇಷ್ಟ, ಟೈಮ್ ಬಂದು 4 ಗಂಟೆ. ಮಾದಪ್ಪನ ದೇವಸ್ಥಾನ ಹತ್ರ ಎಂಟ್ರಿ ಕೊಟ್ಟಿದ್ದೀವಿ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ದರ್ಶನ ಮಾಡ್ತೀವಿ. ಈಗೆದ್ದು ಟೈಮ್ ಕರೆಕ್ಟಾಗಿ 8:15. ಈಗ ಕಂಡ್ಬಿಟ್ಟು ಈಗ ಹೋಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕು. ನೋಡದ ಮಾದಪ್ಪ ನೋಡ್ರಿ, ಮಾದಪ್ಪನ ಹೋಗೇ ಮಲೆ ಮತ್ ಮಲೆಯ ಎಲ್ಲ ಸ್ನಾನ ಮಾಡಕ್ಕೆ ಹೋಗ್ತಾ ಇದೀವಿ ಇವಾಗ. ಪ್ರಿಪ್ರೇಷನ್ ಅಲ್ಲ ಅವ್ರ ಪಾಪ ಹುಡುಗರೆಲ್ಲ ಬಟ್ಟೆ ತಗೋತವ್ರೆ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಐತೆ, ಏನು ಕೇಳಿಸ್ತೈತೆ ಇಲ್ಲ ನಂಗೆ ಗೊತ್ತಿಲ್ಲ. ಅಣ್ಣವರಿಂದ ನಿದ್ದೆ ಮಾಡೋದು ದಯಸಿಸ್ತಿದ್ದು. ಏನು ಹೇಳ್ತೀರಾ? ಏನು ಕಾಣುತ್ತಾ ಇಲ್ಲ. ಏನು ಹೇಳ್ತೀರಾ? ಚೆನ್ನಾಗಿ ನಿದ್ದೆ ಮಾಡಿದ್ರ? ಒಳ್ಳೆ ನಿದ್ದೆ ಸ್ವಾಮಿ. ಸ್ವಾಮಿ ಕ್ರಾಕ್ಸ್ ತಗೊಂಡವ್ರ ಜೀವನ ನೋಡಿ. ಲವ್ ಇಲ್ಲಿ ನೋಡು, ನಡಿಯೋ ನಡಿಯೋ. ಬಿಟ್ಬಿಡ. ಈಗೆಲ್ಲ ಫ್ರೆಶ್ ಅಪ್ ಆಯಿತು. ಮಾದಪ್ಪನ ಬೆಟ್ಟಕ್ಕೆ ದಾರಿ ಹೋಗ್ತಾ ಇದ್ದೀವಿ, ಹಿಡ್ದಿದ್ದೀವಿ. ಸೊ ಪೂಜೆ ಸಾಮಾನು ತಗೊಂಡಿದ್ದೀವಿ. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು 500 ಕಾಣಿಕೆ ಬೆಂಗಳೂರಿಂದ ನನ್ನ ಗೆಳೆಯ ಕೊಟ್ಟಿದ್ದ, ಒಂದು ಕಾಣಿಕೆ ಹಾಕ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ. ಕ್ಯೂ ಅಲ್ಲಿ ಹೋಯ್ತಾ ಇದೀವಿ, ಬೆಲೆ ಕ್ಯೂ ಐತೆ. ಹಾಂ ಹಂಗೆ ಬರೋರ್ಗೆಲ್ಲ ಒಂದ್ಸರಿ ಉಗ್ಯಾನ್ರಪ್ಪ, ನೋಡ್ಕೊಂಡವ್ರಿಗೆಲ್ಲ ಒಂದ್ಸರಿ ಉಗ್ಯಾನ್ರಪ್ಪ. ಮಾದಪ್ಪ ಮಾದಪ್ಪನ ಉಗೆ ಅಂದ್ರು ನೋಡ್ತಾನೆ, ಹಂಗೆ ಇರೋರ್ಗೆಲ್ಲ ಒಂದ್ಸರಿ ಉಗ್ಯಾನ್ರಪ್ಪ. ಯಾರು ಅಂತಾರೆ? ನಾವು 10 ಜನ ನಂಬ್ಕೊ ಬಂದವರಲ್ಲ, ಬಂದವರೆಲ್ಲ 10 ಜನ ಅಂತ ನಂಬ್ಕೊ. ಅದಕ್ಕೆ ನಾವಿಬ್ರು ಗಾಡಿಗೆ ತಪ್ಪದ ನಾಟ್ಯವಾಡುವಂತ ಮಾದಪ್ಪ ಅಂದ್ರಪ್ಪ. ಮಾದಪ್ಪ ಬೇಗ ಬೇಗ ನಡ್ರಪ್ಪ. ಮತ್ತೆ ನೀನು ಕೊಟ್ಟಿದ್ದು 500 ಉಂಡಿಗೆ ಹೋಯ್ತದೆ. ಈಗ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು. ದರ್ಶನ ಹತ್ರ ಇದ್ದೀವಿ. ಆಗ ಅಣ್ಣನ ತಗೋತಾರ. ಸೊ ಇವಾಗ ಮತ್ತೆ ಮಾದೇಶ್ವರನ ಬೆಟ್ಟದಿಂದ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೋ. ಸೊ ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವ್ಯೂ ಸಿಕ್ತು. ವ್ಯೂನ ನೀವು ನೋಡಿ, ಏನು ಮಸ್ತಾಗೈತಲ್ಲ. ಬೆಳಗ್ಗೆ ತುಂಬ ಫಾಗ್ ಎಲ್ಲ ತುಂಬ್ಕೊಂಡಿದ್ದು ಇದೇ ಜಾಗನ ತೋರಿಸಿ. ಇದು ಹೆಂಗೈತೆ ಫುಲ್ಲು ಫಾಗು. ಅಯ್ಯಪ್ಪ, ಬೆಟ್ಟಗಳ ರಾಶಿ ಸೂಪರಾಗೈತೆ. ಇಲ್ಲಿ ಬೆಟ್ಟ ನೋಡಿ ಅಲ್ಲಿ. ಸೊ ಇವಾಗ ಮತ್ತೆ ನಾವು ಮೈಸೂರು ಕಡೆಗೆ ಬ್ಯಾಕ್ ಟು ಮೈಸೂರು.
ಸೊ ನಾನು ನನ್ನ ಗೆಳೆಯ ಇಲ್ಲಿ ನಿಂತಿದ್ದೀವಿ ಈಗ. ಸೊ ನಾವಿಬ್ರು ಹೋಯ್ತಾ ಇದೀವಿ, ಅವರಿಬ್ರು ಆಗಲೇ ಮುಂದೆ ಹೋಗ್ಬಿಟ್ಟವ್ರೆ. ಈಗ ಅವ್ರನ್ನ ಕ್ಯಾಚ್ ಮಾಡಬೇಕು.